ಗುತ್ತಲ ಪಟ್ಟಣದಲ್ಲಿ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಗುತ್ತಲ ನಗರ ಘಟಕದ ವತಿಯಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರತಕ್ಕಂಥ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಹಿಂದೆ ವರ್ಷಾಂಗಟ್ಲೆ ನಾವು ಈಗ ರಾಣೆಬೆನ್ನೂರು ರಸ್ತೆಯಲ್ಲಿರ್ತಕ್ಕಂಥ ಹೊಂಡವನ್ನ ಸ್ವಚ್ಛ ಮಾಡ್ಬೇಕಂತ ಹೇಳಿ ಒಂದು ವರ್ಷದಿಂದ ನಾವು ನಿಮ್ಗೆ ಹೇಳ್ತಾನೆ ಬರ್ತಾ ಇದೀವಿ. ನೀವು ಅದನ್ನ ಏನೇನೋ ಕಾರಣ ಹೇಳ್ತಾ ಇದ್ದೀರಿ, ಅದು ಇನ್ನೂವರೆಗೆ ಸರಿ ಆಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಜನರು ಸಾರ್ವಜನಿಕರ ಪರಿಸ್ಥಿತಿ ಏನಾಗಿತ್ತಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಹುಳ ಹುಡುಪಡಿಯಿಂದ ಮತ್ತು ಕೆಟ್ಟ ನೀರಿನ ದುರ್ವಾಸನೆಯಿಂದ ಸಾಕಷ್ಟು ಜನ ಇವತ್ತು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಅವ್ರಿಗೆ ಆ ಆಸ್ಪತ್ರೆ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಹಾಗಾಗಿ ತಾವು ಇವತ್ತಿನ ಏನು ಜನರಲ್ ಮೀಟಿಂಗ್ ಇದೆ, ಆ ಮೀಟಿಂಗ್ ನಲ್ಲಿ ಈ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಶಾಸಕರ ಗಮನಕ್ಕೆ ತಂದು ಈ ಸಮಸ್ಯೆಗಳು ತಾವು ಬಗೆಹರಿಸುವಂತ ಕೆಲಸವನ್ನ ತಾವು ಮಾಡ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೇನದ ಮತ್ತು ಹಿಂಗ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದ್ರ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ಮುಂಭಾಗದಲ್ಲಿ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಧರಣಿ ಮಾಡಿಕೊಂಡು ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡುವಂತ ಎಚ್ಚರಿಕೆಯನ್ನು ಕೂಡ ತಮ್ಮಲ್ಲಿ ನಾವು ಇಡ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಕೊಡದೆ ಈ ಎಲ್ಲ ಸಮಸ್ಯೆಗಳನ್ನು ತಾವು ಬಗೆಹರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಮುಂಗಾರು ಮಳೆ ಪ್ರಾರಂಭದಿಂದಾಗಿ ತುಂಬಿ ಹರಿದು ಮನೆಗಳಿಗೆ ನುಗ್ಗುತ್ತಿರುವ ನೀರು, ಚರಂಡಿ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಮಳೆ ಗಾಳಿಯಿಂದ ಹೆಚ್ಚಿನ ಬೀದಿ ದೀಪಗಳ ಸಮಸ್ಯೆಯಾಗಿದ್ದು ಎಸ್ಆರ್ಎಸ್ ಶಾಲೆ ಮುಂಭಾಗದ ರಸ್ತೆ ಹಾಗೂ ಚರಂಡಿ ನಿರ್ಮಾಣ, ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರಾಣಿಬೆನ್ನೂರು ರಸ್ತೆಯ ಹೊಂಡಗಳ ಸ್ವಚ್ಛತೆ ಸೇರಿದಂತೆ ಜನರಿಗೆ ನೇರವಾಗಿ ಸಂಬಂಧಿಸಿದ ಹಲವು ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದೇವೇಂದ್ರ ದೊಡ್ಡಮನಿ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ದೀಪಾ ಭರಡಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಸದಾ ಕಾಳಜಿ ವಹಿಸಿ ಜನರ ಪರವಾಗಿ ಧ್ವನಿಯಾಗುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಹಾಲಣ್ಣನವರ್ ಈ ಸಮಸ್ಯೆಯ ವಿಷಯವಾಗಿ ಮಾತನಾಡಿದರು. ಕೊಡುವುದರಲ್ಲಿ ಪಟ್ಟಣ ಪಂಚಾಯಿತಿ ಇವತ್ತಿನ ದಿವಸ ವಿಫಲ ಆಗಿದೆ. ಇದರಿಂದ ಸಾರ್ವಜನಿಕರು ಇಡೀ ಶಾಪ ಹಾಕುವಂಥ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲಿ ಪ್ರಮುಖವಾದಂಥ ಸಮಸ್ಯೆ ಏನಪ್ಪಾ ಅಂದ್ರೆ ಚರಂಡಿ ಸಮಸ್ಯೆ. ಪಟ್ಟಣದ ಹಲವಾರು ವಾರ್ಡ್ಗಳಲ್ಲಿ ಚರಂಡಿ ವ್ಯವಸ್ಥೆ ದುರ್ವಾಸನೆ ಹೊಡಿತಾ ಇದೆ, ಎಲ್ಲ ತುಂಬಿಕೊಂಡು. ಹಾಗೂ ಇದು ಮುಂಗಾರು ಮಳೆ ಪ್ರಾರಂಭವಾಗಿರೋದ್ರಿಂದ ಚರಂಡಿ ಎಲ್ಲ ತುಂಬಿಕೊಂಡು ಆ ನೀರು ಏನೈತಿ ಮನೆಯೆಲ್ಲ ನುಗ್ಗಿ ಮತ್ತು ರಸ್ತೆ ಮೇಲೆ ಹರಿದಾಡಿ ಎಲ್ಲ ಚರಂಡಿಯಲ್ಲಿರ್ತಕ್ಕಂಥ ಹೊಲಸೇನೈತಿ ಅದೆಲ್ಲ ರೋಡ್ ಮೇಲೆ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಮಕ್ಕಳಿಗೆ ಅದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಚರಂಡಿ ವ್ಯವಸ್ಥೆಯನ್ನು ಕೂಡಲೇ ತಾವು ತಮ್ಮ ಸಿಬ್ಬಂದಿಗಳಿಗೆ ಹೇಳಿ ಸ್ವಚ್ಛ ಮಾಡಿಸುವಂಥ ಕೆಲಸವನ್ನು ತಾವು ಮಾಡಬೇಕು. ಜೊತೆಗೆ ಪಟ್ಟಣ ಪಂಚಾಯಿತಿಯ ಹಲವಾರು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ, ಬೋರ್ವೆಲ್ ಕೆಟ್ಟನಂತರ 20ರಿಂದ ಒಂದು ತಿಂಗಳವರೆಗೂ ಅಲ್ಲಿ ಆ ಮೋಟರ್ ಸಮಸ್ಯೆ ಬಗೆಹರದೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ನೀರಿನ ತೊಂದರೆ ಆಗ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ವಾರ್ಡ್ನಲ್ಲಿ ಇರ್ತಕ್ಕಂಥ ಮಹಿಳೆಯರು ಸತ ಪಟ್ಟಣ ಪಂಚಾಯಿತಿವರೆಗೆ ಬಂದು ಜಗಳ ಮಾಡಿ ಹೋಗುವಂಥ ಸಮಸ್ಯೆ ಕೂಡ ಇವತ್ತಿನ ದಿವಸ ನಾವು ಕಣ್ಮುಂದೆ ನಾವು ನೋಡಿದ್ದೀವಿ. ಅದು ಕೂಡ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸರಿಪಡಿಸಬೇಕು. ಹಾಗೆ ಬೀದಿ ದೀಪ ಇನ್ನೂ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲಿ ನೋಡಿ ಮುಂಗಾರು ಮಳೆ ಆಗಿರೋದ್ರಿಂದ ಗಾಳಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಬೀದಿ ದೀಪದ ಸಮಸ್ಯೆ ಬಹಳ ಆಗಿದೆ ಮತ್ತು ಪಟ್ಟಣ ಕತ್ತಲಮುಕ್ತವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೈಗೊಂಡ ಈ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸ್ಥಳೀಯ ನಾಗರಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಹಾಗೂ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಹಕಾರ ನೀಡಿದ ನಗರ ಘಟಕದ ಅಧ್ಯಕ್ಷ ಗೌಸ್ಪಾಕ್ ಬಾಲೆಬಾಯಿ, ಫಕ್ರುದ್ದೀನ್ ಅಂಗಡಿಕಾರ್, ಪುಟ್ಟರಾಜ್ ಮರೋಳ, ರೇವಣ ಅರಳೆಲೆಮಠ, ನಿಂಗಪ್ಪ ಅಂಗೂರು, ಪ್ರಕಾಶ್ ಅನ್ವೇರಿ, ದಾದಾಪೀರ್ ಕಲಾರಿ, ರೇಹಾನ್ ಮುಜಾವರ್, ಮಂಜುನಾಥ್ ಗೊರವರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಹಾವೇರಿ.